ಮಹಾತ್ಮ ಗಾಂಧಿ ಹೆಸರನ್ನು ನಾವು ತೆಗೆದಿಲ್ಲ, ಹೇ ರಾಮ್ ಅಂತೇಳಿ ಏನು ಮಹಾತ್ಮ ಗಾಂಧಿ ಅವರು ಕೊನೆಯದಾಗಿ ಹೇಳಿದ್ರು, ಹಾಗಾಗಿ ನಾವು VP ರಾಮ್ಜಿ ಅಂತ ಹೆಸರಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಸರ್ ನೋಡಿ, ಇವತ್ತು ದೇಶದ ಜನತೆಗೆ ಎಷ್ಟು ಮೋಸ ಮಾಡ್ತಿದ್ದಾರೆ ಅಂದರೆ, ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗಬಾರ್ದು ಅನ್ನೋದೇ ಅವ್ರು ತುಂಬ ಇದಿತ್ತು. ಅವರು ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ರು. ಆದರೆ ಏನಾಯಿತು, RSS ಮುಖಾಂತರ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಪ್ರಧಾನಿ ಮಾಡಿದ್ರು. ಇವತ್ತು ನರೇಗಾನ ನಮ್ಮ ಮಹಾತ್ಮ ಗಾಂಧೀಜಿ ಮಾಡಿದಂಥ ಇದನ್ನ ಸಂಪೂರ್ಣವಾಗಿ ತೆಗ್ದಾಕ್ತಾ ಯೋಚನೆ ಮಾಡ್ತಾ ಇದ್ರಲ್ಲ. ಇವತ್ತು 45ಕ್ಕೆ ವಿಕಸಿತ ಭಾರತ ಅಂತ ಹೇಳ್ತಾರಲ್ಲ, ಇವತ್ತಿನ ದಿನ ಗುತ್ತಿಗೆದಾರಗಳಿಗೆ ಕೆಲಸ ಇಲ್ಲ. ಬಡ ಗುತ್ತಿಗೆದಾರರಿಗೆ ಎಲ್ಲ ನಿಮ್ಮ MLAಗಳು ಗುತ್ತಿಗೆದಾರಗಳು ಆಗ್ತಾ ಇದ್ದಾರೆ. ಇದನ್ನ ತಡೆಯೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಇವತ್ತು ನರೇಗಾನ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದಾಕೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀರಾ. ನಾಚಿಕೆಗೇಡಬೇಕು ನಿಮಗೆ. ಎಲ್ಲ ಒಂದು ಕಡೆ ಆಗ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಲೋಪವನ್ನು ಸರಿಪಡಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಕಳೆದ 20 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು, ಅಕ್ರಮಗಳು, ಈ ಎಲ್ಲವನ್ನು ಕೂಡ GPS ಮುಖಾಂತರ ಕಂಟ್ರೋಲಿಗೆ ತರ್ತಿದ್ದೀವಿ ಅಂತೇಳಿ BJP ಅವರು ಹೇಳ್ತಿದ್ದಾರೆ. ಹೆಸರನ್ನು ಬದಲಾಯಿಸೋದು ಬಿಟ್ಟು ಏನು ಮಾಡ್ತಿದ್ದಾರೆ ಅವರ ಉದ್ದೇಶ ನೋಡಿ. ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀವಿ, ಗಾಂಧಿ ಹೆಸರನ್ನ ಬದಲಾಯಿಸಿಲ್ಲ ಅಂತ. ರಾಮನ ಹೆಸರು ಇಡೀ, ಗಾಂಧಿ ಹೆಸರನ್ನ ಯಾಕೆ ಬದಲಾಯಿಸ್ತಿದ್ದೀರಿ? ಜನರ ಮನಸ್ಸಿನಿಂದ ಇವ್ರಿಗೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲೇಬೇಕು ಅನ್ನುವುದೇ ಉದ್ದೇಶ ಆಗಿದ್ದಿದ್ರೆ ಯಡಿಯೂರಪ್ಪನವ್ರನ್ನ ನಾಯಕನಾಗಿ ನೋಡೋದಲ್ಲ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ 40%, ನಾವು ಭ್ರಷ್ಟಾಚಾರ ಆರೋಪ ಮಾಡಿದಾಗ ಇವ್ರನ್ನ ಮನೆಗೆ ಕಳಿಸ್ಬೇಕಿತ್ತು. ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದು ಇವ್ರ ಉದ್ದೇಶ ಅಲ್ವೇ ಅಲ್ಲ ಸರ್. ಗಾಂಧಿ ಚಿಂತನೆಗಳನ್ನ, ಗಾಂಧಿ ಅಭಿಪ್ರಾಯಗಳನ್ನ, ಗಾಂಧಿ ಹೆಸರನ್ನ ದೇಶದ ಜನರ ಮನಸ್ಸಿನಿಂದ ಕಿತ್ತು ಒಗೆಯದೇ ಇವ್ರ ಉದ್ದೇಶ. ನೀವು ಮಹಾತ್ಮ ಗಾಂಧಿ ಹೆಸರನ್ನು ಯಾಕೆ ತೆಗೆದ್ರಿ? ನೀವು ವಿರೋಧಿಗಳ ಅಲ್ಲಿ ರಾಮ ಉದ್ದೇಶಪೂರ್ವಕವಾಗಿ ಎಲ್ಲ ಒಂದು ಕಡೆ ಆ ಒಂದು ಹೆಸರು ಬಂದಿರತಕ್ಕಂಥದ್ದು, ಇವರಿಗೆ ರಾಮನ ಹೆಸರು ಯಾಕೆ ಬಂತು ಅಂತ. ಕಾಂಗ್ರೆಸ್ನವ್ರಿಗೆ ಮಹಾತ್ಮ ಗಾಂಧಿ ಕೇವಲ ಚುನಾವಣೆ ಗೆಲ್ಲಬೇಕಷ್ಟೇ. ಅವ್ರ ರೀತಿ ಅನ್ಕೊಂಡಿದ್ರಲ್ಲ, ಈ ದೇಶ ರಾಮರಾಜ್ಯದ ಕನಸಾಗಬೇಕು ಅಂತ. ಆ ರೀತಿ ಯೋಚನೆ ಇಲ್ಲ. ಮೊದಲೆಲ್ಲ ಏನಾಯ್ತು ಅಂದ್ರೆ ಸರ್, ಇದು ಯೋಜನೆ ಇದ್ದಿದ್ದು ಫಸ್ಟ್ ಕೂಲಿಗಾಗಿ ಕಾಳು ಯೋಜನೆ ಅಂತ ತಂದಿದ್ದು ಫಸ್ಟ್. ಅದಾದ ನಂತರ ನರೇಗಾ ಅಂತ ಇದ್ದು, ಅದಾದ ನಂತರ ಮನ್ರೇಗಾ ಆಗಿದ್ದು. ಇವತ್ತು VBG ರಾಮ್ಜಿ ಅಂದ್ರೆ ಅವರು ಎಲ್ಲೋ ಇಲ್ಲಿ ರಾಮನ ಹೆಸರಿದೆ ಅಂತ ಹೇಳ್ಬಿಟ್ಟು ಇವತ್ತು ವಿರೋಧ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಸರ್, VBG ರಾಮ್ಜಿ ಅಂದ್ರೆ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಫಾರ್ ಅಜೀವಿಕ್ ಮಿಷನ್ ಅಂತ ಗ್ರಾಮೀಣ ಅಂತ ಇರ್ತಕ್ಕಂಥ ಒಂದಿದು ಸರ್. ಇವತ್ತು ಕಾಂಗ್ರೆಸ್ನವ್ರಿಗೆ ಎಲ್ಲಿ ಅವ್ರು ಬೇರೆ ಹೆಸರು ಹೇಳಿ, ಕೆಲಸಗಾರ ಹೆಸರು ಹೇಳಿ ಜೋಬ್ ಗಿಳಿಸ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ರು. ಜೋಬಿಗಿಳಿಸ್ತಕ್ಕಂಥ ಸರ್ ಇವ್ರು ಏನು ಹೇಳ್ತಿದ್ದಾರೆ, ರಾಮರ ಹೆಸರು ಇಟ್ಕೊಂಡು ಆಯ್ತು. ರಾಮರಿಗೂ ಏನು ಮಾರಲ್ಲ ಇವರು, ಮಹಾತ್ಮ ಗಾಂಧೀಜಿಗೂ ಏನು ಮಾರಲ್ಲ ಇವರು. ಇವ್ರು ಎರಡು ಹೆಸರು ಇಟ್ಕೊಂಡು ಇವ್ರು ರಾಜಕೀಯ ಮಾಡೋಕ್ಕೆ ಲಾಯ್ಕಿ BJP ಅವರು. ಯಾಕಿದ್ರೆ ತಲೆಯಲ್ಲಿ ಏನೂ ಇಲ್ಲ ಇವ್ರದ್ದು. ಮನ್ರೇಗಾ ತಂದಿದ್ದು ಕಾಂಗ್ರೆಸ್ ಪಾರ್ಟಿ. ಅದ್ರಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡಿ ಅಂತ ಬರೀ ಹೆಸರು ಬದಲಾವಣೆ ಮಾಡ್ಕೊಂಡು ಇವತ್ತು ಇವ್ರ ತಲೆಯಲ್ಲಿ ಏನೂ ಇಲ್ಲ. ಇವತ್ತು ಜನಕ್ಕೆ ಇವತ್ತು ಅನ್ಯಾಯ ಆಗ್ತದೆ BJPಯಿಂದ. ನಾನು ಇದು ಖಂಡನೆ ಮಾಡ್ತಾ ಇದ್ದೀನಿ. BJPಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಇದೇ ಥರ ನೋಟ್ ಬ್ಯಾನ್ ಆಗೋ ಟೈಮಲ್ಲಿ 2,000 ನೋಟು ಭೂಮಿ ಒಳಗಡೆ ಇದ್ರೇನು GPS ಮುಖಾಂತರ ಡಿಟೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅದು 2,000 ನೋಟ್ ನಾಪತ್ತೆ ಆಗಿದೆ. ಇದೇ ಥರ ನಿಮ್ಮ ಪ್ರೋಗ್ರಾಮ್ಗಳು ನಾಪತ್ತೆ ಆಗ್ತಾ ಇದೆ. ಪಾಲನ್ನ ಈಗ ರಾಜ್ಯ ಸರ್ಕಾರಕ್ಕೆ ಹೊರೆ ಆಗ್ತಿದೆಯಾ? ಯಾಕಂದ್ರೆ 60-40 ಮಾಡಿರೋದು. ಮೊದಲು 91.6% ಇತ್ತು ಯಾವುದು ಕೇಂದ್ರ ಸರ್ಕಾರದ್ದು, ಉಳಿದಂಥದ್ದು ನಿಮ್ದಿತ್ತು 8.4% ನಿಮ್ದಿತ್ತು. ಈಗ 40% ಮಾಡೋದ್ರಿಂದ ನಮ್ಮ ರಾಜ್ಯಕ್ಕೆ 6,500 ಕೋಟಿ ಪ್ರತಿ ವರ್ಷ ಬರುವಂಥದ್ದು. ಎಲ್ಲ ಒಂದು ಕಡೆ ಇದು ನಿಮಗೆ ಹೊರೆ ಆಗುತ್ತಾ ಸರ್? ಖಂಡಿತ 100ಕ್ಕೆ 100 ಇದು ನಮ್ಮ ರಾಜ್ಯ ಸರ್ಕಾರಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶದ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಇದು ಹೊರೆ ಆಗುತ್ತೆ. ಬಟ್ ಇನ್ನೊಂದು ಹೇಳ್ತೀನಿ BJP ಅವ್ರಿಗೆ, ನೋಡಿ ಇವರಿಗೆ ಹೊಸ ಯೋಜನೆಗಳು ತರಕ್ಕಂತೂ ಹೋಗ್ತಾ ಇಲ್ಲ. ಬಟ್ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಹೊಸ ಒಂದು ಆವತ್ತಿಂದ ಏನೋ ಒಂದು ಕ್ರಾಂತಿಕಾರಿ ಒಂದು ಯೋಜನೆಗಳು ತಂದಿದೆ, ಅದನ್ನು ಹೆಸರು ಬದಲಾವಣೆ ಮಾಡೋದು ಬಿಟ್ಟರೆ ಬೇರೆ ಏನು ಇವ್ರ ಕೈಯಲ್ಲಿ ಆಗಲ್ಲ. ಇವರು BJP ಅವ್ರಿಗೆ ನೋಡಿ, ಗಾಂಧಿ ತತ್ವ ಸಿದ್ಧಾಂತಗಳು ಒಪ್ಪಲ್ಲ, ಇವರು ಅಂಬೇಡ್ಕರ್ ಸಂವಿಧಾನ ಒಪ್ಪಲ್ಲ. ಈ ದೇಶದ ಹಿತರಕ್ಷಣೆ ಮುಖ್ಯ ಅಲ್ಲ ಇವ್ರಿಗೆ. ಕೇವಲ ಇವರಿಗೆ BJP ಹೆಸರು ಪ್ರಚಾರ ಬಿಟ್ರೆ ಬೇರೆ ಏನಿಲ್ಲ ಸರ್ ಇವರಿಗೆ. ಕಾಂಗ್ರೆಸ್ ವಿಶೇಷ ಅಧಿವೇಶನ ಕರೆದಿರ್ತಕ್ಕಂಥ ಆ ಮುಖಾಂತರ ನರೇಗಾ ವಿಚಾರದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಆಂತರಿಕ ಭಿನ್ನಮತಗಳು, ಭಿನ್ನಾಭಿಪ್ರಾಯಗಳು, ಪವರ್ ಶೇರಿಂಗ್ ಇವೆಲ್ಲವನ್ನು ಕೂಡ ಜನರ ಮನಸ್ಸಿನಿಂದ ತೆಗೆಯುವ ಮುಖಾಂತರ ನರೇಗಾವನ್ನ ನಿಮಗೆ ಅಸ್ತ್ರವಾಗಿ ಮಾಡ್ಕೊಳ್ತಿದ್ದೀರಾ? ನರೇಗಾ ಈ ನಮ್ಮ ಪವರ್ ಶೇರಿಂಗ್ ತೊಂದರೆ ಇದ್ರೂ ಇಲ್ಲ ಅಂದಿದ್ರು ನಾವು ನಮ್ಮ ರಾಜ್ಯಕ್ಕಾಗಲಿ ದೇಶಕ್ಕೆ ಅನ್ಯಾಯ ಮಾಡ್ತಾ ಇರೋ BJPನ ಖಂಡಿಸ್ತೀವಿ. ನಾನು ಹೇಳೋದಿಷ್ಟೇ, ಅವ್ರಿಗೆ ಒಳ್ಳೆ ಉದ್ದೇಶ ಏನಾದ್ರು ಇದ್ದಿದ್ರೆ ಕಾರ್ಯಕ್ರಮದ ಹೆಸರು ಬದಲಾಯಿಸಿದೆ 125 ದಿನ ಇರೋದು 150 ದಿನ ಮಾಡ್ರಿ, ಇಲ್ಲ 200 ದಿನ ಮಾಡ್ರಿ. ಯಾಕಂದರೆ ಚಪ್ಪನ್ ನಿಂಗ್ಸ್ಕ ಮೋದಿ ಅಲ್ವಾ ಇವರು, ಅಂದರೆ ಪ್ರಧಾನಿಯಾಗಿದ್ದಾರೆ. ಏನಾದ್ರು 150 ದಿನ ಮಾಡಕ್ಕೆ ಕೇಳಿ ನಾವು ತೊಗೊಂಬಂದಿರೋ DBTನ ಅವ್ರ ಹೆಸರು ತೊಗೊಂಡ್ರು. ಆಮೇಲೆ ಹೊರೆ ನಮ್ಮ ರಾಜ್ಯಕ್ಕೆ ಆಗ್ತಾ ಇದೆ. ರಾಜ್ಯದ ಅಂದರೆ ಈಗ ಆಲ್ರೆಡಿ ನಮ್ಮ GST ಪಾಲೇ ಬರ್ತಾ ಇಲ್ಲ.
ನಂಬರ್ 2ನೇ ಸ್ಥಾನದಲ್ಲಿರುವಂಥ ಸರ್ಕಾರ ರಾಜ್ಯ ಯಾವುದಾದ್ರು ಇದ್ರೆ ಕರ್ನಾಟಕ ರಾಜ್ಯ. ಈ ರಾಜ್ಯಕ್ಕೂ ಅನ್ಯಾಯ ಆದರೆ ಬಜೆಟಲ್ಲಿ ಅಲಕಟ್ ಆಗಿರೋ 5,300 ಕೋಟಿ ದುಡ್ಡು ಕೂಡ ಕೊಟ್ಟಿಲ್ಲ. ಫೈನಾನ್ಸ್ ಮಿನಿಸ್ಟರ್ ಇದಕ್ಕೋಣೆ. ನಾನು ಹೇಳೋದಿಷ್ಟೇ ಇದಕ್ಕೆ ಹೆಸರು ಚೇಂಜ್ ಮಾಡೋದ್ರಿಂದ ಗಾಂಧಿ ತತ್ವ ಇವ್ರ ಕೈಲಿ ಇವ್ರ ಅಪ್ರಾಣೆಗೂ ಬಿಜೆಪಿ ಅವರು ಅಳ್ಸೋಕ್ಕಾಗಲ್ಲ. ಆದರೂ ನಾವು ಸಂಘಟಿತವಾಗಿ ಇದನ್ನು ಹೋರಾಟ ಮಾಡೇ ಮಾಡ್ತೀವಿ. ಇದ್ರಲ್ಲಿ ಯಶ ಕಾಣ್ತೀವಿ. ಇದಕ್ಕೆ ಒಂದು ದೊಡ್ಡ ಉದಾಹರಣೆ ನಿಮ್ಗೆ ವಿಶೇಷ ಅಧಿವೇಶನ ಅಗತ್ಯ ಇತ್ತಾ? ರೈತರು ಒಂದೇ ನಿಮಿಷ ನಿಮ್ಗೆ ಇದ್ರಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ರೈತರು ಹೆಂಗೆ ನಿಮ್ಗೆ ಬಾರ್ಡ್ರಲ್ಲಿ ಧರಣಿ ಕುತ್ಕೊಂಡ್ರು ಅದೇ ರೀತಿ ನಾವು ಮನ್ನೇರಗ ಬಗ್ಗೆ ಧರಣಿ ಕುತ್ಕೊಳ್ತೀವಿ. ರಾಜ್ಯ ಸರ್ಕಾರಕ್ಕೆ ಇದ್ರಲ್ಲಿ ಹೊಣೆಗಾರಿಕೆ ಇದೆ, ಅದರಲ್ಲೂ ಕರ್ನಾಟಕದ ರಾಜ್ಯ ಸರ್ಕಾರ. ವಿಶೇಷ ಅಧಿವೇಶನ ಇದು ರಾಜಕೀಯ ಅಧಿವೇಶನ ಅಥವಾ ರಾಜ್ಯ ಸರ್ಕಾರಕ್ಕೆ ಹೊರೆ ಆಗುತ್ತಂತ ಮಾಡ್ತಿರ್ತಕ್ಕಂಥದ್ದ? ಈ ಅಧಿವೇಶನ ಕರೆಯುವ ಮುಖಾಂತರ ಏನು ಸಂದೇಶ ರವಾನೆ ಮಾಡ್ತಿದ್ದೀರಾ? ರಸ್ತೆಯಲ್ಲಿ ನಿಂತ್ಕೊಂಡು ಎಷ್ಟು ಬಡ್ಕೊಂಡ್ರು ಕೂಡ ಯಾವುದು ವ್ಯತ್ಯಾಸ ಆಗಲ್ಲ. ಕಾನೂನಾತ್ಮಕವಾಗಿ ವಿಧಾನಸಭೆ ಒಳಗೆ ನಿಂತ್ಕೊಂಡು ನಿರ್ಣಯಗಳನ್ನು ತಗೊಂಡ್ರೆ ಮಾತ್ರ ಕಾನೂನಾತ್ಮಕವಾಗಿ ಕೆಲಸ ಆಗೋದು. ಆದ್ರಿಂದ ಅಧಿವೇಶನ ಇದಕ್ಕೆ ಅತ್ಯಮೂಲ್ಯವಾದಂಥ ನಿರ್ಧಾರ ಆಗಿದೆ. ಅದಾಗಲೇಬೇಕಿತ್ತು, ಆಗಿದೆ. ಇನ್ನು ಹೊರೆ ಆಯ್ತಾ ಅಂತ ನೀವು ಕೇಳಿದ್ರಿ. ಎಲ್ಲವೂ ರಾಜ್ಯ ಸರ್ಕಾರದ ಮೇಲೆ ಏರ್ತಾ ಹೋದ್ರೆ ನೀವು ಯಾಕೆ ಕೇಂದ್ರ ಸರ್ಕಾರ ಬೇಕು? ಒಕ್ಕೂಟ ಸರ್ಕಾರ ಬೇಕು ನಮಗೆ. ಟ್ಯಾಕ್ಸ್ ನಾವೇ ಕಟ್ಟಬೇಕು. ನಮ್ಮಿಂದ ಹೆಚ್ಚು ಟ್ಯಾಕ್ಸ್ ನೀವೇ ತಗೋತೀರಿ. ದೇಶದ ಎರಡನೇ ಅತಿ ಹೆಚ್ಚು GST ಕಟ್ಟುವ ರಾಜ್ಯ ನಮ್ದು. ನಮ್ಮಿಂದ ಟ್ಯಾಕ್ಸ್ ತಗೋತೀರಿ. ತಗೊಂಡು ಉತ್ತರ ಭಾರತದ 16 ರಾಜ್ಯಗಳಿಗೆ ಕೊಡ್ತೀರಿ. ಹೌದು, ಅಭಿವೃದ್ಧಿ ಆಗ್ಬೇಕು ಸರಿ. ಯೋಜನೆಗಳನ್ನ ಕೇಂದ್ರದ ಯೋಜನೆಗಳನ್ನು ತಗೊಂಬಂದು ನಮ್ಮ ಮೇಲೆ ಏರ್ತೀರಿ ಅನ್ನೋದಾದ್ರೆ ಯಾಕೆ ಕೇಂದ್ರ ಸರ್ಕಾರ ಬೇಕು ನಮ್ಗೆ? ಹಲವಾರು ಇವರು ಬಿಜೆಪಿ ಅವರು ಪಂಚಾಯತಿ ಮಿನಿಸ್ಟರ್ ಗುಜರಾತ್ ಅಲ್ಲಿ ಇದೇ 4 ತಿಂಗಳ ಹಿಂದೆ 2,500 ಕೋಟಿ ನರೇಗಾ ದುಡ್ಡು ತಿಂದಿದ್ದಾರೆ, ಜೈಲ್ಗೂ ಹೋಗಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ ಒಬ್ರು ಇದ್ದಾರೆ. ಅದನ್ನ ಕೇಳಿ. ಇದು ಎಸ್ ಮೇಡಮ್, ಈ ಯೋಜನೆ ಬಡವರ ಯೋಜನೆ. ಅವ್ರು ಹೇಳ್ತಿದ್ದಾರೆ ಕೆಲಸದ ದಿನಗಳನ್ನ ನಾವು ಜಾಸ್ತಿ ಮಾಡಿದ್ವಿ ಅಂತ ಹೇಳಿದ್ರೆ ಹೆಸರು ಚೇಂಜ್ ಮಾಡಿದ್ರೆ ಒಂದಷ್ಟು ಪಾಲಿಸ್ ಮಾಡಿರ್ತಕ್ಕಂಥದ್ದು ಭ್ರಷ್ಟಾಚಾರ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಒಂದಷ್ಟು ಸುಧಾರಣೆಗಳನ್ನು ತಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ದೊಡ್ಡ ಭ್ರಷ್ಟಾಚಾರಿಗಳು ಅವರು. ಹೆಸರು ಬದಲಾಯಿಸಿದ್ರೆ ಏನಿಲ್ಲ ಸರ್. ನರೇಗಾ ಅಂದ್ರೆ ಮಹಾತ್ಮ ಗಾಂಧಿ ನರೇಗಾ ಅನ್ನೋದು ರಾಮ್ ಅಂತ ಯಾಕೆ ಇಟ್ಕೋಬೇಕು? ರಾಮ ಇವರೊಬ್ರಿಗೆನಾ? ಇಡೀ ಪ್ರಪಂಚಕ್ಕೆ ರಾಮನ ಹೆಸರು ಇಟ್ಕೊಂಡು ಮೋಸ ಮಾಡಿ ಭ್ರಷ್ಟಾಚಾರ ಮಾಡೋದಕ್ಕೆ ಹೆಸರು ಬದಲಾಯಿಸ್ತಾ ಇದ್ದಾರೆ ಇವರು ಅಷ್ಟೇ. ಮೇಲೆ ಹೆಸರು ಬದಲಾಯಿಸೋದಲ್ಲ, ಒಳಗಡೆ ಬದಲಾಯಿಸ್ಕೋಬೇಕು. ಅಂತರಂಗನ ಮೇಲೆ ಹೆಸರು ಬದಲಾಯಿಸ್ಬಿಟ್ಟು ಒಳಗಡೆ ಮಾಡಬಾರ್ದೆಲ್ಲ ಮಾಡಿಬಿಟ್ಟು ಬಡ ಜನಗಳಿಗೆ ಅನ್ಯಾಯ ಮಾಡಿದ್ರೆ 2,400 ಅಧಿಕಾರಿಗಳಿಗೆ ಸಂಬಳ ಕೊಟ್ಟಿಲ್ಲ 3 ತಿಂಗಳಿಂದ ಇವರು. ಅದನ್ನ ಕೊಡ್ಲಿ. ಹೆಸರು ಬದಲಾಯಿಸೋದಲ್ಲ, ಅದ ರಾಮ ತರ ನೋಡ್ಕೋಬೇಕು ಅಂತ ಯೋಗ್ಯತೆ ಇವ್ರಿಗೆ ಬಿಜೆಪಿ ಅವ್ರಿಗೆ. ಅವ್ರು ಹೇಳ್ತಿದ್ದಾರೆ ಕೆಲಸದ ದಿನಗಳೀಗ 100, ನೀವು 25 ದಿನ ಮಾಡಿದ್ದೀರಾ ಎಕ್ಸ್ಟ್ರಾ. ಮೊದಲು ಯಾವ ರೀತಿ ಕಾನೂನಲ್ಲಿ 100 ದಿನ ಮಾಡಿದ್ರು, ಮತ್ತೆ ಅಗತ್ಯ ಇದ್ರೆ 50 ದಿನಗಳನ್ನು ಮಾಡ್ಬೋದು. ಆದರೆ ಎಲ್ಲ ಒಂದು ಕಡೆ ಈ ದೇಶದ ಬಡವರು, ಕೂಲಿ ಕಾರ್ಮಿಕರು, ಶ್ರಮಿಕ ವರ್ಗದವರ ಪರವಾಗಿರ್ಬೇಕಾಗಿರ್ತಕ್ಕಂಥ ಸರ್ಕಾರಗಳು, ಅದು ನಿಮ್ದಿರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಅವ್ರ ಪರವಾಗಿ ಕಾನೂನುಗಳನ್ನ ಮಾಡಬೇಕಲ್ವಾ? ಮನಸ್ಥಿತಿ ಅನ್ನೋದು ಇದೆಯಲ್ಲ ಚಿದಾನಂದ್, ಅವ್ರು ಕ್ಲೀನಾಗಿ ಅದನ್ನು ಚೆಕ್ ಮಾಡಿದ್ರೆ ಏನಕ್ಕೋಸ್ಕರ ಮಾಡಿದ್ದಾರೆ, ಯಾವ ಥರ ಮಾಡಿದ್ರೆ ಗೊತ್ತಾಗ್ತಿತ್ತು. ವಿರೋಧ ಮಾಡಬೇಕು ಅಂತಲೇ ಮಾಡಿದ್ರೆ ಮನಸ್ಥಿತಿ ಅಲ್ಲ, ನಮ್ಮ ಹಸಿವು ಅಂತ ಕೇಳ್ತಾರೆ. ವಿರೋಧ ಮಾಡಬೇಕು ಅಂತಲೇ ವಿರೋಧ ಮಾಡ್ತಿದ್ದಾರೆ ಹೊರತು ರಾಮ ರಾಜ್ಯದ ಸ್ವರಾಜ್ಯದ ಕನಸು ಸಾಕಾರಗೊಳ್ಳೋದು ಇವರು ಬೇಕಾಗಿಲ್ಲ. ಇವರು ಹೆಸರು ಬಗ್ಗೆ ಮಾತಾಡ್ತಿದ್ದಾರೆ. ಆ ಕನಸು ಸಾಕಾರ ಆಗ್ತಿದೆ. ಯಾವ ಥರ ಗ್ರಾಮೀಣ ಅಭಿವೃದ್ಧಿ ಆಗ್ತಾ ಇದೆ, ಯಾವ ಥರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಸಬ್ಕಾ ವಿಶ್ವಾಸ ಆಗ್ತಾ ಇದೆ ಅಂತ ಅವ್ರಿಗೆ ಬೇಕಾಗಿಲ್ಲ. ಇವ್ರಿಗೆ ಬೇಕಾಗಿರೋದು ಇಷ್ಟೇ. ನೋಡಿ, ಕಾಂಗ್ರೆಸ್ ಪಕ್ಷದ ವಕ್ತಾರರು ಮಾತಾಡ್ತಿದ್ದಾರೆ, ರೈತರ ಬಗ್ಗೆ ಮಾತಾಡ್ತೀರಾ. 2,500 ರೈತರು ಆತ್ಮಹತ್ಯೆಗೆ ಏನ್ ಮಾಡ್ತಾ ಇದ್ರಿ? 4,000 ರೂಪಾಯಿ ರೈತರಿಗೆ ಕೊಡ್ತಾ ಇದ್ದನ್ನು ಸ್ಟಾಪ್ ಮಾಡಿದ್ರಿ. ಏನ್ ಮಾಡಿದ್ರಿ? ರೈತ ವಿದ್ಯಾರ್ಥಿ ಕೊಡ್ತಾ ಇದ್ರಿ, ಏನ್ ಮಾಡಿದ್ರಿ? ಇದು ನಿಮ್ಮ ರೈತರ ರಾಜ್ಯದಲ್ಲಿ ಬ್ಯಾನರ್ಗಳು ಹಾಕಿದ್ರೆ ಸಾಯಿಸ್ತಾ ಇದ್ದೀರಾ. ಅಲ್ಲಿ ನೋಡಿದ್ರೆ ಹೆಣ್ಮಕ್ಳಿಗೆ ಕೊಡುವ ಗೌರವ ನಾವು ನೋಡ್ತಾ ಇದೀವಿ ಶಿಡ್ಲಘಟ್ಟದಲ್ಲಿ ಏನಾಗ್ತಿದೆ ಅಂತ. ಈ ಸರ್ಕಾರ ಇರೋದು ಹೆಣ್ಮಕ್ಳ ಉದ್ಧಾರ ಮಾಡಕ್ಕಲ್ಲ, ಬರೀ ಹೆಣ್ಮಕ್ಳನ್ನ ಹಂಗಿಸಕ್ಕಿರೋದು, ಬೇರೇನಿಲ್ಲ. ಬರೀ ನರೇಗಾ ಡೈವರ್ಟ್ ಮಾಡಬೇಡಿ. ನರೇಗಾದ ಬಗ್ಗೆ 125 ದಿನ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಇವ್ರಿಗೆ ಅರ್ಥ ಆಗುತ್ತೆ. ಯಾವಾಗ ಅವ್ರಿಗೆ ರಜೆಗಳಿರುತ್ತೆ ಆ ಟೈಮಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡೋಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ನೋಡಿ, ಇದರಲ್ಲಿ ಎಲ್ಲರ ವಿಕಸಿತ ಇದೆ. ನೀವು ಮಾತಾಡೋ ತರ ಬರೀ ನಿಮ್ಮ ಪಾರ್ಟಿ ಲೀಡರ್ ವಿಕಸಿತ ಅಲ್ಲ, ಇಲ್ಲಿ ಅರ್ಥ ಆಯ್ತಾ? ವಿಕಸಿತ ಭಾರತ ಇದೆ. ಇದು ನರೇಗಾ ಅತ್ಯಾಚಾರಿಗಳು ನೀವು ನರೇಗಾಲಿ ಕೇಂದ್ರ ಸರ್ಕಾರದವರು
ಬಜೆಟಲ್ಲಿ ಕಡಿತ ಮಾಡಿದ್ದಾರೆ ಅಂದರೆ ಅದು ಬಿ ಜೆ ಪಿ ಸರ್ಕಾರದವರು ಬಜೆಟಲ್ಲಿ ಕಡಿತ ಮಾಡಿರೋದು ಇಂಥ ಸರ್ಕಾರ. ಇವರು ಬರೀ ಒಂದು ಮಾಲಿಶ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನೀವು ಮಾಲಿಶ್ ಮಾಡಬೇಡ್ರಿ, ನಿಮ್ಮ ಅಂತರಂಗ ಫಸ್ಟು ನೀವು ಶುದ್ಧೀಕರಣ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಇವತ್ತು ನರೇಗಾಲಿ ಮಹಾತ್ಮ ಗಾಂಧಿ ಅವರ ಹೆಸರಿದೆ, ಆದರೆ ನೀವು ಜಿ-ರಾಮ್ ಏನಿದೆ ಅದಲ್ಲಿ ರಾಮಂದು ಎಕ್ಸ್ಪೆನ್ಷನ್ ತೋರಿಸಿ ಅದು ಮಾಡ್ತಾ ಇಲ್ಲ. ದಿನಗೂಲಿಗಳಿಗೆ 200 ರಿಂದ 250 ರೂಪಾಯಿ ಎಲ್ಲ ದರಗಳು ಇವತ್ತು ಹೆಚ್ಚು ಮಾಡಿದ್ದಾರೆ. ದಿನಗೂಲಿಗಳು 200 ರಿಂದ 250 ರೂಪಾಯಲ್ಲಿ ಹೆಂಗ್ ಬದುಕಕ್ಕಾಗತ್ತೆ? ಅದು 15 ದಿನಕ್ಕಂತೂ ಕೊಡಲ್ಲ, ತಿಂಗ್ಳುಗಟ್ಟಲೆ ಕಾಯ್ಬೇಕು. ಇವರು ಬಡವ್ರನ್ನ ಇವತ್ತು ಬೆಳಿಬೇಕು ಅನ್ನೋ ಒಂದು ಉದ್ದೇಶದಲ್ಲಿಲ್ಲ, ಇವರು ಬಡವ್ರನ್ನ ಸಾಯಿಸೋದಕ್ಕೆ ಬಂದಿರೋದು. ಈ ನರೇಗಾ ಯೋಜನೆಯಿಂದ ಭಾಳಷ್ಟು ಅನುಕೂಲ ಆಗ ಅವ್ರು ಹೇಳ್ತಾರೆ ಒಂದಷ್ಟು ಪಾಲಿಶ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಕೆಲಸದ ದಿನಗಳನ್ನು 20 ದಿನಗಳನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ವಿಕಸಿತ ಭಾರತದ ಕಲ್ಪನೆ ಅನ್ನೋ ಮಾತನ್ನು ಹೇಳ್ತಾರೆ. ಕೆಲವೊಂದು ಕಡೆ ವಿರೋಧ ಮಾಡಲಿಕ್ಕಾಗಿಯೇ ತಾವು ವಿರೋಧ ಮಾಡೋದಾ? ಸರ್, ಅವರು ಹೇಳೋದೆಲ್ಲ ನಂಬ್ಕೊಂಡಿದ್ರೆ ಜನ ಮೂರ್ನಮ ಆಗ್ಬಿಡ್ತಾರೆ. 15 ವರ್ಷ ನರೇಂದ್ರ ಮೋದಿ ಅವರು ಸರ್ಕಾರ ನಡೆಸಿ ಇವತ್ತಿಗೂ ರಾಮನ ಹೆಸರಲ್ಲಿ ರಾಜಕಾರಣ ಮಾಡ್ತಾರೆ ಅಂದರೆ ಅವ್ರಿಗೆ ನಾಚಿಕೆ ಆಗಲೇಬೇಕು. ಇವ್ರಿಗಿಂತ ಜಾಸ್ತಿ ರಾಮನ ಹೆಸರಿಗೆ ನಾವು ಕಾಯ್ತಾ ಇದೀವಿ. ಏನಕ್ಕಂದ್ರೆ ನಮ್ಗೆ ನಿಜವಾಗ್ಲೂ ರಾಮರಾಜ್ಯ ಬೇಕು. ನಾನು ಮುಸ್ಲಿಂ ಆಗಿ ಹೇಳ್ತಾ ಇದ್ದೀನಿ. ಏನಕ್ಕೆ ರಾಮರಾಜ್ಯ ಬೇಕಂದ್ರೆ ರಾಮರಾಜ್ಯ ಅಂದ್ರೆ ಏನ್ ಗೊತ್ತಾ? ಈ ಭಾರತದಲ್ಲಿ ಒಂದು ನಾಯಿನೂ ಊಟ ಇಲ್ಲಂಗೆ ಮಲ್ಕೊಂಡ್ಬೇಡದು, ಆದ್ರೆ ಜನ ಊಟ ಇಲ್ಲಂಗೆ ಸಾಯ್ತಾ ಇದಾರೆ. 15 ವರ್ಷ ಆದ್ರೂ ಇನ್ನ ರಾಮನ ಹೆಸರು ಹೇಳ್ಕೊಂಡೆ ರಾಜಕಾರಣ ಮಾಡ್ತಾ ಇದಾರೆ. ಇವ್ರು ಮಾಡಿರೋದು ಯಾವ್ದು ಒಳ್ಳೆ ಕೆಲಸ ಇಲ್ಲ ಹೇಳ್ಕೊಳಕ್ಕೆ, ಅದಕ್ಕೆ ರಾಮನ ಹೆಸರು ತಗೊಂಡು ರಾಜಕಾರಣ ಮಾಡ್ತಾ ಇದಾರೆ. ಮಹಾತ್ಮ ಗಾಂಧೀಜಿ ಅವರು ಕೇವಲ ಕಾಂಗ್ರೆಸ್ ಐಕಾನ್ ಅಲ್ಲ, ಅವರು ಪಕ್ಷಾತೀತವಾಗಿ ಒಬ್ಬ ರಾಷ್ಟ್ರೀಯ ನಾಯಕ. ಸೊ ಅವರು ಕಂಡಂತಹ ಒಬ್ಬ ಏನು ಗ್ರಾಮ ಸ್ವರಾಜ್ಯದ ಕನಸು, ಗ್ರಾಮ ಭಾರತದ ಕನಸು, ಗ್ರಾಮಗಳಲ್ಲಿ ಉದ್ಧಾರ ಆದ್ರೆ ಮಾತ್ರನೇ ಭಾರತದ ಏಳ್ಗೆ ಸಾಧ್ಯ ಅಂತ ಹೇಳಿದ್ದಕ್ಕೆ ಅವ್ರ ಹೆಸರನ್ನ UPA ಸರ್ಕಾರ ಇಟ್ಟಿದ್ದಂಥದ್ದು. ಇವತ್ತು ಆ ಹೆಸರನ್ನ ಇವರು ತೆಗೆದಾಕೋದು ಯಾತಕ್ಕೆ? ಹಾಗಾದ್ರೆ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆ ಮೂಲಕವೇ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತವ್ರು. ಆದ್ರೆ ಇವತ್ತು ಅವ್ರ ಮೌಲ್ಯಗಳನ್ನ ಯಾಕೆ ಇವರು ಹಳಸಾಕ್ಲಿಕ್ಕೆ ಹೋಗ್ತಿದ್ದಾರೆ? ಗ್ರಾಮೀಣ ಭಾಗದ ಬದುಕು, ಬಡವರ ಬದುಕು ಹಸನಾಗ್ಸಿದ್ದು ಆ ಯೋಜನೆ, ಅತಿ ದೊಡ್ಡ ಯೋಜನೆ ಅದು. ಇವತ್ತು ಆ ಯೋಜನೆಗೆ 40-60 ಅನುಪಾತದಲ್ಲಿ ಏನೋ ಅನುದಾನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಕೊಡ್ತಾರೆ ಇಲ್ವೋ ಗೊತ್ತಿಲ್ಲ. ಎಸ್ ಸರ್, ಆಯ್ತು ಸರ್. ಅವ್ರು ಹೇಳ್ತಾರೆ ಒಂದು ಟು ದಿ ಪಾಯಿಂಟ್ ನೀವು ಆನ್ಸರ್ ಮಾಡಿ. ಎಸ್, ಮೊದಲು ಎಷ್ಟಿತ್ತೇಳಿ? 91.4% ಕೇಂದ್ರ ಸರ್ಕಾರ ಕೊಡೋದು ನರೇಗಾಗೆ. ರಾಜ್ಯ ಸರ್ಕಾರಗಳು 91.6 ಕೊಡೋದು, ರಾಜ್ಯ ಸರ್ಕಾರಗಳು 8.4% ಕೊಡೋದು. ಈಗ ನೀವು ಏನು ಮಾಡಿದಿರದೆ ಎಲ್ಲ ದೇಶದ ಎಲ್ಲ ರಾಜ್ಯಗಳಿಂದಲೂ GSTಯನ್ನು ಕಲೆಕ್ಟ್ ಮಾಡ್ತೀರಾ, ಹೌದಲ್ವಾ? ರಾಜ್ಯ ಸರ್ಕಾರಗಳಿಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮ GSTಯಲ್ಲೇ ಸರ್ಕಾರ ನಡೆಸುವಂಥ ಅನಿವಾರ್ಯತೆ ಎದುರಾಗಿರ್ತಕ್ಕ ಒಂದು ಅಬಕಾರಿ ಟ್ಯಾಕ್ಸ್ ಬಿಟ್ಟರೆ ಮತ್ತು ವಾಣಿಜ್ಯ ಟ್ಯಾಕ್ಸಲ್ಲಿ ಇಡೀ ಸರ್ಕಾರಗಳು ನಡೆಸಬೇಕು. ನೀವು GSTಯನ್ನು ಸರಿಯಾದ ಸಮಯಕ್ಕೆ ಕೊಡಲಿ ಅಂದ್ರೂ ಕೂಡ ಆ ರಾಜ್ಯ ಸರ್ಕಾರ, ಅದು ಯಾವುದೇ ಸರ್ಕಾರ ಇರ್ಬೋದು, ಅದು ಭಾರತೀಯ ಜನತಾ ಪಕ್ಷದ ರಾಜ್ಯ ಸರ್ಕಾರಗಳಿರ್ಬೋದು ಅಥವಾ ಪ್ರಾದೇಶಿಕ ಪಕ್ಷದ ಸರ್ಕಾರಗಳಿರ್ತಕ್ಕಂಥದ್ದು ಅಥವಾ ಕಾಂಗ್ರೆಸ್ ಸರ್ಕಾರಗಳಿರ್ತಕ್ಕಂಥದ್ದು. ಈಗ ನೀವು ಅನುಪಾತವನ್ನು ಹೆಚ್ಚು ಮಾಡೋ ಮುಖಾಂತರ ಈ ಹಿಂದೆ ಸ್ಮಾರ್ಟ್ ಸಿಟಿಯಲ್ಲೂ ಕೂಡ ಪುರಸ್ಕೃತ ಯೋಜನೆಗಳನ್ನು ಕೇಂದ್ರ ರಾಜ್ಯ ಸರ್ಕಾರಕ್ಕೆ 60%, ನಿಮ್ಮದು 40% ಮಾಡಿದ್ರಿ. ಇಲ್ಲೂ ಕೂಡ 60-40 ಮಾಡೋ ಮುಖಾಂತರ ರಾಜ್ಯ ಸರ್ಕಾರಗಳಿಗೆ ಹೊರೆ ಹಾಕೋ ಮುಖಾಂತರ ಇಡೀ ಯೋಜನೆಯನ್ನು ಹಳ್ಳ ಹಿಡಿಸುವ ಇಂಡೈರೆಕ್ಟ್ ತಂತ್ರನ. ಸರ್ ನೋಡಿ, ಇವತ್ತು ನೀವು ಗಮನಿಸಿದಿರಿ, ಇಡೀ ಅದೇ ಹೇಳ್ತಾ ಇದ್ದೀನಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಇಡೀ ಕೋಲ್ಕತ್ತಾದಲ್ಲಿ ಅಂದರೆ ಪಶ್ಚಿಮ ಬಂಗಾಳದಲ್ಲಿ 22,000 ಕೋಟಿ ಲೂಟಿ ಮಾಡಿದ್ದಾರೆ ಇದೇ ನರೇಗಾ ವಿಚಾರದಲ್ಲಿ. ಮತ್ತೆ ಕರ್ನಾಟಕದಲ್ಲಿ 45 ಕೋಟಿ ಲೂಟಿ ಮಾಡಿದ್ದಾರೆ. ಸೊ ಈಗ 60-40 ಅನುಪಾತದಲ್ಲಿ ತಗೊಂಡ್ಬರ್ತಾ ಇದ್ದಾರೆ. ತಗೊಂಡ್ಬರೋದ್ರಿಂದ ಇದು ಯಾರಿಗೆ ಹೊರೆ? ಉದ್ದೇಶಪೂರ್ವಕವಾಗಿ ಆಯಾ ರಾಜ್ಯ ಸರ್ಕಾರಗಳನ್ನ ಈ ಮುಖಾಂತರ ಹೊರೆ ಹೊರಿಸುವ ಮುಖಾಂತರ ಕೇಂದ್ರ ಸರ್ಕಾರಗಳ ಒಕ್ಕೂಟ ವ್ಯವಸ್ಥೆ. ನೀವು ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಎಲ್ಲ ಟ್ಯಾಕ್ಸ್ಗಳು GST ನಲ್ಲಿ 50% ಸ್ಟೇಟ್ಗೆ ಇರುತ್ತೆ, 50% ಸೆಂಟ್ರಲ್ಗೆ ಇರುತ್ತೆ. ಇವ್ರಿಗೂ 5% ಬರುತ್ತಲ್ವಾ ಟ್ಯಾಕ್ಸ್, GST ಬರುತ್ತಲ್ವಾ, ಪ್ರತಿಯೊಂದು ಬಿಲ್ಲಲ್ಲೂ ಬರುತ್ತಲ್ವಾ. ಅದ್ರ ಏನ್ ಮಾಡ್ತಾರೆ? ಮತ್ತೆ ಇನ್ನೊಂದು ಟ್ಯಾಕ್ಸ್ ಡೆವಲ್ಯೂಷನ್ ಒಂದು ಫಾರ್ಮುಲಾನೇ ಇದೆ. ಆನ್ ದಿ ಬೇಸ್ ಆಫ್ ದ ಏರಿಯಾ ಪಾಪ್ಯುಲೇಷನ್ ಅದ್ರ ಮೇಲೆ ಆಗುತ್ತೆ. ಸರ್ ಇವತ್ತು ಇವ್ರದ್ದು ವಿರೋಧ ನಮಗೆ 1 ರೂಪಾಯಿಗೆ 13 ಪೈಸೆ ಕೊಡ್ತಾರೆ ರಾಜ್ಯ ಸರ್ಕಾರಗಳು. UP, MP, ಬಿಹಾರ್ ಸುಳ್ಳು, ಅದು ಸುಳ್ಳು. ಟ್ಯಾಕ್ಸ್ ಡೆವಲ್ಯೂಷನ್ ಇಸ್ ಅ ಫಾರ್ಮುಲಾ.